ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಭೀಮಸೇನ ಚಿಂತನದಲ್ಲಿ ಅಜ್ಞಾತವಾಸ ಮುಗಿದಿದೆ. ವಿರಾಟ ಪರ್ವದಲ್ಲಿ ವಿರಾಟ ಪರ್ವವೂ ಅಲ್ಲಿಗೆ ಮುಗಿಯುತ್ತೆ. ಎಲ್ಲವನ್ನೂ ನೋಡಿದ್ವಿ. ಮುಂದೆ ಧೃತರಾಷ್ಟ್ರನ ಪುತ್ರಮೋಹ ಹೇಗಿರುತ್ತೆ ಅನ್ನೋದನ್ನು ನೋಡಿ ಮುಂದೆ ಹೋಗ್ತಾ ಹೋಗೋಣ. ಭೀಮಸೇನನ ಪಾತ್ರವನ್ನು ಮಹಾಭಾರತದಲ್ಲಿ ವ್ಯಾಸರು ಹೇಗೆ ಚಿತ್ರಣ ಕೊಟ್ಟಿದ್ದಾರೆ ಅನ್ನೋದಕ್ಕೆ ನಾವೀಗ ಪರ್ವವಾಗಿ ನೋಡಿರುವಂಥದ್ದೇ ಸಾಕ್ಷಿಯಾಗಿ ಬಂದಿದೆ. ಆದಿಪರ್ವ ನೋಡಿದ್ವು, ಸಭಾಪರ್ವ ನೋಡಿದ್ವು, ವನಪರ್ವ ನೋಡಿದ್ವು, ವಿರಾಟ ಪರ್ವದಲ್ಲಂತೂ ಪೂರ್ತಿ ಭೀಮನದ್ದೇ ಅದನ್ನು ನೋಡಿದ್ವಿ. ಆಮೇಲೆ ಮುಂದೆ ಬರುವಂತಹ ಪರ್ವಗಳು ಇಂಪಾರ್ಟೆಂಟ್ ಆಗಿರುವಂಥದ್ದು ಉದ್ಯೋಗ ಪರ್ವ, ಯುದ್ಧ ಪರ್ವಗಳು. ಯುದ್ಧ ಪರ್ವ ಅಂದರೆ ಪ್ರಾಯ ಇನ್ಯಾರದ್ದು ಇಲ್ಲವೇ ಇಲ್ಲ. ಕೃಷ್ಣ ಮತ್ತು ಭೀಮನದ್ದಿಬ್ಬರದ್ದೇ ಮೇಯ್ನ್ ಆಗಿರುವಂಥದ್ದು ಯುದ್ಧ ಪರ್ವ. ಅರ್ಜುನನದ್ದಿದೆ, ಇಲ್ಲ ಅಂತಲ್ಲ, ಆದರೆ ಮೇಯ್ನ್ ಆಗಿ ಇವರಿಬ್ಬರದೇ ಇರುವಂಥದ್ದು. ವನವಾಸ ಮುಗೀತು, ಅಜ್ಞಾತವಾಸ ಮುಗೀತು. ಇಲ್ಲಿಗೆ ನ್ಯಾಯವಾಗಿ ದುರ್ಯೋಧನ ಪಾಂಡವರಿಗೆ ರಾಜ್ಯವನ್ನು ಮರಳಿಸುವಂಥ ಕಾಲ ಈಗ. ಆದರೆ ಅವಧಿ ಮುಗಿಯಲಿಲ್ಲ ಅಂತ ತಕರಾರು ತೆಗೆದಿದ್ದಾನೆ ದುರ್ಯೋಧನ. ಅದನ್ನು ನೋಡಿದ್ದೇವೆ ನಾವು. ಆಗ ಒಂದು ಉಪಪ್ಲಾವ್ಯ ನಗರ ಅಂತ ಇರುತ್ತೆ. ಅಲ್ಲಿದ್ದ ಪಾಂಡವರು ಪರಸ್ಪರ ಚರ್ಚೆ ಮಾಡಿ ದೃಪದನ ವೃದ್ಧ ಪುರೋಹಿತ ಒಬ್ಬ ಇರ್ತಾನೆ, ಅವನ ಮೂಲಕವಾಗಿ ನ್ಯಾಯವಾದಂಥ ನಮ್ಮ ಪಾಲನ್ನು ಕೊಟ್ಬಿಡಿ ಅಂತ ಹೇಳಿ ಕಳಿಸ್ತಾರೆ. ಅದಕ್ಕೆ ತಾನು ವಿಚಾರ ಮಾಡಿ ಹಿಂದೆ ಹೇಳಿ ಕಳಿಸ್ತೀನಿ ಹೋಗಿ ಅಂತ ಹೇಳಿ ದುರ್ಯೋಧನ ಅವರನ್ನು ವಾಪಸ್ ಕಳಿಸ್ತಾನೆ. ನೀವು ಒಳ್ಳೆಯವರಲ್ವಾ ಅಂತ ಹೇಳಿ ಅವ್ರಿಗೆ ಪಾಂಡವರಿಗೆ ಹೇಳಿ ಕಳಿಸ್ತಾನೆ ಅವ್ರ ಕೈನಲ್ಲಿ. ನೀವು ಒಳ್ಳೆಯವರಲ್ವಾ, ನನ್ನ ಮಗನಾದರೆ ಕೆಟ್ಟವನು, ಹಾಗಾಗಿ ಅವನು ಹೇಳಿದ್ದು ನಮಗೆ ಕೇಳೋದಿಲ್ಲ, ನಾವು ಕೇಳೋದಿಲ್ಲ ನಮ್ಮ ಮಗ. ಹಾಗೆ ನೀವಾದ್ರೂ ನನ್ನ ಮಾತನ್ನು ಕೇಳಿ ಹಿರಿಯರ ಮಾತಿಗೆ ಅನುಗುಣವಾಗಿ ನನ್ನ ಮಗನಿಗೆ ರಾಜ್ಯವನ್ನು ಕೊಟ್ಟುಬಿಡಿ ಅಂತ ಹೇಳಿ ಅವ್ರಿಗೆ ಅಂತ ಹೇಳಿ ಸಂಜಯನ ಮೂಲಕ ವಿಚಾರವನ್ನು ಹೇಳಿ ಕಳಿಸ್ತಾನೆ ಧೃತರಾಷ್ಟ್ರ. ಅಲ್ಲಿಗೆ ಎಲ್ಲ ಪಾಂಡವರ ಪರವಾಗಿ ಕೃಷ್ಣ ಏನು ಮಾಡ್ತಾನೆ, ಧೃತರಾಷ್ಟ್ರನಿಗೆ ವಾಪಸ್ಸು ಆ ಸಂಜಯನ ಹತ್ರ ವಿಚಾರವನ್ನು ಮುಟ್ಟಿಸ್ತಾನೆ. ಸ್ಥಿತಾಹ ಶುಶ್ರೂಷಿತಂ ಪಾರ್ಥಾಹ ಸ್ಥಿತ ಯುದ್ಧಮರಿಂದಮಾಹ ಯತ್ಕೃತ್ಯಂ ಧೃತರಾಷ್ಟ್ರಸ್ಯ ತತ್ಕರೋತು ನರಾಧಿಪಃ ಅಂತ ಹೇಳಿ ಕಳಿಸ್ತಾನೆ. ನೀನು ದೊಡ್ಡಪ್ಪನಂತೆ ನಡೆದುಕೊಂಡ್ರೆ ಪಾಂಡವರು ತಂದೆಯ ಸ್ಥಾನದಲ್ಲಿದ್ದು ನಿನ್ನನ್ನು ಇರಿಸಿ ಪಾದಸೇವೆಯನ್ನು ಮಾಡೋದಕ್ಕೆ ಪಾಂಡವರು ಸಿದ್ಧರಾಗಿದ್ದಾರೆ. ನೀನು ನ್ಯಾಯಕ್ಕೆ ಬದ್ಧನಾಗದೆ ಪಾಂಡವರಿಗೆ ರಾಜ್ಯ ಕೊಡೋದಿಲ್ಲ ಅಂತ ಹಠ ಮಾಡಿ ನಿನ್ನ ಮಕ್ಕಳಿಗೆ ರಾಜ್ಯ ಬೇಕು ಅಂತ ಹೇಳಿದ್ರೆ ಅನ್ಯಾಯದ ವಿರುದ್ಧ ಹೋರಾಡಲಿಕ್ಕೂ ಸಿದ್ಧರಾಗಿದ್ದಾರೆ ಅಂತ ನೀನು ಹೋಗಿ ಹೇಳು ಅಂತ ಸಂಜಯನ ಕೈಲಿ ಹೇಳಿ ಕಳಿಸ್ತಾನೆ. ನಿನಗೆ ಬಿಟ್ಟಿದ್ದು ಇದು ಅಂತ ಹೇಳಿ. ಇದು ಮಹಾಭಾರತದ ಶ್ಲೋಕ ಬಂದಿರುವಂಥದ್ದು. ಯಾವಾಗಲೂ ಕೂಡ ಇನ್ನೊಬ್ಬರಿಗೆ ಧರ್ಮೋಪದೇಶ ಮಾಡೋಕ್ಕೆ ಮೊದಲು ನಾವು ಧರ್ಮದಂತೆ ನಡೀಬೇಕು. ನೀನು ನಿನ್ನ ಮಕ್ಕಳ ವಿಷಯದಲ್ಲಿ ಧರ್ಮದಿಂದ ನಡೆಯದೇ ಇದ್ದರೆ ಪಾಂಡವರಿಗೆ ಧರ್ಮೋಪದೇಶ ಮಾಡುವಂಥ ಹಕ್ಕನ್ನು ನಿನಗೆ ಇಲ್ಲವೇ ಇಲ್ಲ, ಕಳ್ಕೊಂಡಿದ್ದೀಯಾ. ಅದರಿಂದ ನೀನು ಧರ್ಮದಂತೆ ಮೊದಲು ನಡ್ಕೋ, ಪಾಂಡವರಿಗೆ ಮತ್ತೆ ಹೇಳೋದನ್ನು ಆಮೇಲೆ ಹೇಳು, ಅವ್ರಿಗೆ ಸಿಗಬೇಕಾದದ್ದನ್ನು ಫಸ್ಟ್ ಕೊಟ್ಟುಬಿಡು ಅಂತ ಕೃಷ್ಣ ಹೇಳಿ ಕಳಿಸ್ತಾನೆ. ಸಂಜಯ ಮರಳಿ ಹೋಗುವಾಗ ಸಂಜೆ ಆಗಿರುತ್ತೆ ಹಸ್ತಿನವತಿಗೆ. ಸಂಜಯನಿಗೆ ಧೃತರಾಷ್ಟ್ರನ ಬಗ್ಗೆ ಕೋಪ ಇರುತ್ತೆ. ಯಾಕಂದರೆ ಅವನು ಯಾವಾಗಲೂ ಹೇಳ್ತಾ ಇರ್ತಾನೆ, ಅವರಿಬ್ಬರು ಕ್ಲಾಸ್ಮೇಟ್ಸು, ಸಹಪಾಠಿಗಳು. ಅವನು ಎಷ್ಟು ರಾಜ ಅಂತ ಮರ್ಯಾದೆ ಕೊಡ್ತಿರ್ತಾನೋ ಅಷ್ಟೇ ಸ್ನೇಹಿತನಾಗಿ ಚುಚ್ತಾನೂ ಇರ್ತಾನೆ ಅವನ್ನ. ನೀನು ಮಾಡಿದ ತಪ್ಪು ಅಂತ ಹೇಳ್ತಲೇ ಇರ್ತಾನೆ ಅವನು ಸಂಜಯ. ಹಾಗಾಗಿ ಧೃತರಾಷ್ಟ್ರನಿಗೆ ಬೈದು ಬುದ್ಧಿ ಇದ್ದಂಥವ್ರು ಫ್ರೆಂಡ್ಸ್ ಇಬ್ಬರೇನೆ, ಒಬ್ಬ ವಿದುರ, ಒಬ್ಬ ಸಂಜಯ. ಇನ್ನು ಅದಾದ ಮೇಲಿಂದ ಭಗವಂತ, ವೇದವ್ಯಾಸರು ಎಲ್ಲ ಇದ್ದಂಥವ್ರು. ಹಾಗಿರುವಾಗ ನಾನು ಈಗ ಹೇಳೋದಿಲ್ಲ ಅಂತ ಏನು ಹೇಳ್ದ ಅಂತ ಕೇಳ್ತೀನಿ, ಏನು ಹೇಳಿ ಕಳಿಸಿದ್ರು ಪಾಂಡವರು ಅಂತ ಧೃತರಾಷ್ಟ್ರ ಸಂಜಯನನ್ನು ಕೇಳ್ತಾನೆ. ಸಂಜಯ ಹೇಳ್ತಾನೆ, ನಾನು ಈಗ ಹೇಳಲ್ಲ, ನೀನು ಈ ರಾತ್ರಿ ಆಗಿದೆ, ವಿಶ್ರಾಂತಿ ತಗೋ, ನಾಳೆ ಬೆಳಗ್ಗೆ ಸಭೆಯಲ್ಲಿ ಹೇಳ್ತೀನಿ ಅಂತ ಹೇಳ್ತಾನೆ ಸಂಜಯ. ಬೆಳಗ್ಗೆ ಸಭೆ ಸೇರುತ್ತೆ. ಸಂಜಯ ಪಾಂಡವರ ಮತ್ತು ಕೃಷ್ಣನ ಸಂದೇಶವನ್ನು ನಿವೇದಿಸ್ತಾನೆ. ಈ ವಿಷಯ ತಿಳಿದ ಧೃತರಾಷ್ಟ್ರ ಒಂದು ವೇಳೆ ಯುದ್ಧಕ್ಕೆ ನಿಂತರೆ ಯುದ್ಧ ಮಾಡೋಕ್ಕೂ ಸರಿ ಅಂತ ಹೇಳಿರ್ತಾರೆ ಅಂತ ಹೇಳ್ತಾನೆ. ಅವರ ಕಡೆ ಯಾರ್ಯಾರು ಇರ್ತಾರೆ ಅಂತ ಲೆಕ್ಕಾಚಾರ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ ಧೃತರಾಷ್ಟ್ರ. ಆಗ ಸಂಜಯ ಹೇಳ್ತಾನೆ, ಪಾಂಡವರು 4 ಜನ ಇರ್ತಾರೆ. ಪಾಂಡವರಲ್ಲಿ ಮುಖ್ಯವಾಗಿ ಭೀಮನನ್ನು ಹೇಳ್ತಾನೆ. ಪಾಂಡವರು 4 ಜನ, ಮತ್ತೆ ಪಾಂಡವರಲ್ಲಿ 4 ಜನ ಮತ್ತೆ ಭೀಮಸೇನ ಅಂತ ಹೇಳ್ತಾನೆ. ಅಭಿಮನ್ಯು, ದೃಷ್ಟದ್ಯುಮ್ನ, ವಿರಾಟ, ದೃಪದ, ಹೀಗೆ ಅನೇಕ ಮಂದಿ ಹೆಸರುಗಳನ್ನು ಹೇಳ್ತಾನೆ. ಕೊನೆಗೆ ಹೇಳ್ತಾನೆ, ಜೊತೆಗೆ ಸ್ವಯಂ ಕೃಷ್ಣನೇ ನಿಂತಿದ್ದಾನಪ್ಪ ಅವ್ರ ಜೊತೆ ಯುದ್ಧ ಮಾಡೋದಕ್ಕೆ. ಓಕೆ, ಆದರೆ ವಿಶೇಷವಾಗಿ ಭೀಮಸೇನನನ್ನು ಉಲ್ಲೇಖ ಮಾಡ್ತಾನಲ್ಲಿ. ಹೀಗೆ ಏನು ಹೇಳ್ತಾನೆ ಅಂದರೆ ಸಂಜಯ, ಎದುರುಗಾಳಿಗಳು ಇದೇನಪ್ಪ ಅಂದರೆ ಇನ್ನೊಂದು ಭೀಮಸೇನ ಬರೀ ಗದಾಯುದ್ಧವನ್ನೇ ಮಾಡ್ತಾ ಇದ್ದ ಅಂತ ತಪ್ಪು ತಿಳುವಳಿಕೆ ಇದೆ. ಅದರ ವಿರುದ್ಧವಾಗಿ ಏನಪ್ಪ ಅಂದರೆ ಮಹಾಭಾರತದ ಪ್ರಕಾರ ಗದಾಯುದ್ಧ ಗೊತ್ತಿದ್ರೆ ಮಾತ್ರ ಭೀಮಸೇನ ಗದಾಯುದ್ಧ ಮಾಡ್ತಿದ್ದ ಎದುರಾಳಿಗಳ ಹತ್ರ. ಅನೇಕರ ನಂಬಿಕೆಗೆ ವಿರುದ್ಧವಾಗಿರುವಂಥದ್ದು ಇದು ವಿಚಾರ. ಬರೀ ಭೀಮಸೇನ ಗದೆ ಒಂದೇ ಅಲ್ಲ, ಅವನು ಬಹಳ ದೊಡ್ಡ ಬಿಲ್ಗಾರನಾಗಿದ್ದ. ಭೀಮಸೇನ ಮಹಾಭಾರತದ 18 ದಿನಗಳ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಹೆಚ್ಚು ದಿನಗಳ ಕಾಲ ಬಿಲ್ ಹಿಡದೆ ಯುದ್ಧ ಮಾಡಿದ್ದು.
ಆ ಕಾಲದಲ್ಲಿ ಗದಾಯುದ್ಧ ಮಾಡ್ತಿದ್ದಂಥವ್ರು ಬೆರಳೆಣಿಕೆಯವರಷ್ಟೇ ಮಾತ್ರವಾಗಿ ಅವ್ರ ಜೊತೆ ಬಿಟ್ಟು ಇನ್ಯಾರ ಹತ್ರನೂ ಭೀಮಸೇನ ಗದಾಯುದ್ಧ ಮಾಡಲಿಲ್ಲ. ಅರ್ಜುನನಿಗೂ ಸೋಲಿಸಲಾಗದ ಮಂದಿ ಅಂತವರನ್ನ ಗೆದ್ದು ಭೀಮಸೇನ ಬಿಲ್ಲು ಬಾಣಗಳಿಂದ ಹಿಡಿದು ತಂದು ಕೊಟ್ಟಿದ್ದ. ಇಡೀ ಕ್ಷತ್ರಿಯ ವಂಶವನ್ನ ಧನುರ್ಯುದ್ಧದಿಂದ ಸೋಲಿಸಿ ಆ ಒಂದು ಸಾಮ್ರಾಜ್ಯದ ವಿಸ್ತಾರವನ್ನ ಮಾಡಿ ಇದ್ದಂತ ಭೀಮಸೇನ. ಆಗ್ಲೇನೆ ರಾಜಸೂಯ ಯಾಗ ಮಾಡಕ್ ಸರಿ ಹೋಗಿದ್ದವಾಗ ಅವನ ತೋಲ್ಬಳವನ್ನ ಎದುರಿಸುವ ಶಕ್ತಿ ಇನ್ನೊಬ್ಬರಿಗೆ ಇಡೀ ಭೂಮಂಡಲದಲ್ಲಿ ಯಾರಿಗೂ ಇರಲಿಲ್ಲ. ಅಂತ ಹಿರಿಯ ಬಿಲ್ಗಾರನೂ ಆದ ಭೀಮಸೇನ ಇಟ್ಕೊಂಡು ಯುದ್ಧಕ್ಕೆ ಪಾಂಡವರು ಸಿದ್ಧರಾಗ್ತಾ ಇದ್ದಾರಪ್ಪ ಅಂತ ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ. 4 ಮಂದಿ ಪಾಂಡವರಾಗಿರುವುದು ಅವನ ವೀರ್ಯದಿಂದ ಮತ್ತು ಓಜಸ್ಸಿನಿಂದ. ಅವರು ಪಾಂಡವರು ಅನ್ನಿಸ್ಕೊಳ್ಳೋದು ಭೀಮಸೇನನ ವೀರ್ಯ ಮತ್ತು ಓಜಸ್ಸಿನಿಂದ. ಸಂಸ್ಕೃತದಲ್ಲಿ ಓಜಸ್ಸು ಅಂದ್ರೆ ಇನ್ನೊಬ್ಬರಿಗೆ ಎಂದಿಗೂ ಮಣಿಯದಂತಹ ಶಕ್ತಿ ಇರುವಂತವನು ಅಂತ, ವೀರ್ಯ ಅಂದ್ರೆ ಇನ್ನೊಬ್ಬರನ್ನು ಮಣಿಸುವ ಶಕ್ತಿ ಇರುವಂತವನು ಅಂತ. ಎರಡೂ ಇದೆ ಭೀಮಸೇನನಿಗೆ ಪೂರ್ಣ ಪ್ರಮಾಣದಲ್ಲಿ. ಅದೂ ಸ್ವಲ್ಪ ಅಲ್ಪ ಅಲ್ಲ, ಇದು ಪ್ರಾಣದೇವರ ವಿಶಿಷ್ಟ ಶಕ್ತಿ. ಅವನು ಬಲದೇವತೆಯಪ್ಪ, ಅವನನ್ನ ಎದುರಾಕೊಳಕ್ ಹೋಗ್ಬೇಡ ಅಂತ ಹೇಳ್ತಾನೆ ವಾಯುರ್ಹಿ ಬಲದೇವತಾ ಅಂತ ಹೇಳ್ತಾನೆ ಸಂಜಯ. ಹೇಳುವಂತ ಮಾತಿದು. ಅರಗಿನ ಮನೆ ಜ್ಞಾಪಕ ಇದೆಯಾ ಧೃತರಾಷ್ಟ್ರ ನಿನಗೆ? ಸುಟ್ಟು ಹೋಗಬೇಕಾಗಿದ್ದ ಪಾಂಡವರನ್ನ ತಾನೇ ಗುಹೆಯಿಂದ ಹೊರಗೆ ಕರ್ಕೊಂಡ್ಬಂದು ಅರಗಿನ ಮನೆಗೆ ಅವನೇ ಬೆಂಕಿಯನ್ನು ಕೊಟ್ಟು ಸೋದರನ್ನೆಲ್ಲ ಪಾಡು ಮಾಡದಂಥವನು. ಅಂತ ಭೀಮಸೇನನ ಬಾಹುಬಲದ ರಕ್ಷೆ ಇದೆ ಅವರಿಗೆ. ಅಷ್ಟೇ ಅಲ್ಲದೆ ನರಮಾಂಸ ಭಕ್ಷಕರು ಹಿಡಂಬ ಮತ್ತೆ ಬಕ ಇವ್ರ ಕೈಗಳಲ್ಲಿ ಪಾಂಡವರು ಸತ್ತೇ ಹೋಗ್ತಿದ್ರು ಭೀಮನಿಲ್ದೇ ಇದ್ದಿದ್ರೆ. ಕುಂತಿ ಮತ್ತು 4 ಪಾಂಡವರನ್ನ ಇಡೀ ರಾತ್ರಿ ಅಲ್ಲಿಂದ ಅರಗಿನ ಮನೆಯಿಂದ ಹೊತ್ಕೊಂಡು ಬಂದಂತವನು ಆಯಾಸ ಇಲ್ಲದೆ ಮಲಗಿದ್ರು ಅವರೆಲ್ಲಾರು. ಅವ್ರಿಗೆ ನೀರಡಿಕೆ ಸುಮ್ಮನೆ ಮಲಗಿದ್ದವ್ರಿಗೆ ಬಾಯಾರಿಕೆ ಆಯ್ತು, ಹೊತ್ಕೊಂಡ್ ಬಂದವನಿಗೆಲ್ಲ ಬಾಯಾರಿಕೆ ಹೋಗಿಸೋದಕ್ಕೆ ಅವರಿಗೆ ನೀರ್ ತರಕ್ಕೆ ಅಂತ ಹೋದಾಗ ಹಿಡಿಂಬ ಬರ್ತಾನಲ್ಲಿಗೆ. ಆಗ ಎಚ್ಚರವಿಲ್ಲದೆ ಮಲಗಿರ್ತಾರೆ 4 ಜನ ಪಾಂಡವರು ಮತ್ತು ಕುಂತಿ. ಎಚ್ಚರವಾದದ್ದೇ ಹಿಡಿಂಬನ ಗರ್ಜನೆಯಿಂದ ಅವರಿಗೆ. ಆಗ ಅಣ್ಣ ನಾನು ಬರ್ತೀನಿ ಹೋರಾಡಕ್ಕೆ ಅಂತಾನೆ ಅರ್ಜುನ. ನೀನೇನು ಬೇಡ, ನೀನು ಪ್ರೇಕ್ಷಕನಾಗಿ ಕೂತಿರೋ, ನಾನು ಇವನನ್ನ ಹೇಗೆ ಬಗ್ಗು ಬಿಡೋದು ಬರ್ತೀನಿ ಅಂತ ನೋಡು ಅಂತ ಹೇಳಿ ಅವರು ಆಪತ್ತಿನಲ್ಲಿದ್ದ ಕಡನಲ್ಲಿ ಬಿದ್ದಾಗ ಅವರಿಗೆ ದ್ವೀಪವಾಗಿ ಬಂದಂಥವನು ಭೀಮಸೇನ. ಎಲ್ಲರನ್ನು ನುಚ್ಚು ನೂರು ಮಾಡಿ ಇಡೀ ಒಂದು ಪ್ರಪಂಚದಲ್ಲೇ ನರಭಕ್ಷಕರು ಇಲ್ಲದಂತೆ ಮಾಡಿದಂಥವನು ಭೀಮಸೇನ. ಮಹಾಭಾರತ ಏನ್ ಹೇಳುತ್ತಪ್ಪ ಅಂದ್ರೆ ಕುಂತಿ ಪುತ್ರೋ ವೃಕೋದರ ಅಂತ ಹೇಳುತ್ತೆ. ಇಲ್ಲಿ ವೃಕೋದರ ಅನ್ನೋ ಶಬ್ದವನ್ನ ಸಂಜಯ ಬಳಸ್ತಾ ಇದ್ದಾನೆ ಧೃತರಾಷ್ಟ್ರನ ಹತ್ರ ಹೇಳುವಾಗ. ವೈನಾಮಕ ಅಗ್ನಿ ಉದರದಲ್ಲಿ ಧರಿಸ್ಕೊಂಡಿರೋ ಅಂತವನಪ್ಪ ಅವನು. ಅವನಲ್ಲಿ ಎಂಥ ವೃಕೋದರ ಅವನು ಅಂದ್ರೆ ಇಡೀ ಪ್ರಪಂಚವನ್ನು ಕಬಳಿಸುವಂತ ಶಕ್ತಿ ಇರೋನು, ಅದನ್ನ ಅರಗಿಸ್ಕೊಳ್ಳೋ ಶಕ್ತಿ ಇರೋಂಥವನು ವೃಕೋದರ ಅವನು. ಇದನ್ನೇ ನಾವು ಆಚಾರ್ಯ ಮಧ್ವರಲ್ಲೂ ನೋಡಿದ್ದು. ಹಾಗೆ ಆ ಒಂದು ಪೂರ್ಣ ಪ್ರಮಾಣದ ಶಕ್ತಿ ವಾಯುತತ್ವದ್ದಿದೆ. ಅಂಥ ಬೆಂಕಿಯ ಮುಂದೆ ನೀನು ಮತ್ತು ನಿನ್ನ ಮಕ್ಕಳು ಹುಳುವಾಗಿ ಸುಟ್ಟೋಗ್ತೀರಾ ಅಂತಾನೆ ಸಂಜಯ. ಇದಿದೇ ಮಾತುಗಳನ್ನ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಹುಳುವಾಗಿ ಸಾಯಬೇಡಿ ಅಂತ ಧೃತರಾಷ್ಟ್ರನ ಎಚ್ಚರಿಸ್ತಾ ಇದ್ದಾನೆ. ಕುಂತಿ ಪುತ್ರ ಅಂದಂಥವನವನು ಮುಖ್ಯವಾಗಿ ಅವನು ಕುಂತಿ ಪುತ್ರ. ಎಲ್ಲರೂ ಅರ್ಜುನನ ಕುಂತಿ ಪುತ್ರ ಅಂತಾರೆ ಕೌಂತೆಯ ಅಂತ. ಆದ್ರೆ 5 ಜನವೂ 3 ಜನವೂ ಕೌಂತೆಯರೇ. ಅದರಲ್ಲಿ ಮುಖ್ಯವಾಗಿ ಭೀಮ ಕೌಂತೆಯ. ಅಲ್ಲಿ ಇಂಥ ಉಲ್ಲೇಖಗಳು ವೇದ ಕಾಲದಲ್ಲಿ ಬಹಳವಾಗಿದ್ದುವು. ನಚಿಕೇತನ ತಂದೆಯನ್ನ ಆರುಣಿ ಆದಾಗ ಅರುಣಿಯ ಮಗ ಆರುಣಿ ಆದ ಅವನು. ತಾಯಿಯ ಹೆಸರಿನ ಮೂಲಕ ಗುರುತಾ ಇದ್ದಂಥದ್ದು ಮುಂಚೆ ಬಹಳ ಇತ್ತು. ಹಾಗೆ ಕೌಂತೆಯ ಅಂತ ಕರೆಯುವಂಥದ್ದು ಅರ್ಜುನನಿಗೆ ಹೆಸರಾದ್ರೂ ಮುಖ್ಯವಾದ ಕೌಂತೆಯ ಇಲ್ಲಿ ಭೀಮಸೇನನೇ. ಹಾಗೆ ಬಹುಶಃ ಇನ್ನೊಂದೇನಪ್ಪ ಅಂದ್ರೆ ಉದ್ದಾಲಕನ ತಾಯಿ ದೊಡ್ಡ ವಿದೂಷಿ ಆಗಿದ್ಲು. ಹಾಗಾಗಿ ಅವನ ತಂದೆಗಿಂತಲೂ ದೊಡ್ಡ ವಿದೂಷಿ. ಹಾಗೆ ಇಲ್ಲೂ ಕೂಡ ಕುಂತಿ ಇತಿಹಾಸದಲ್ಲೇ ಬಂದಂತ ಮಹಾಮಹಿಳೆಯರಲ್ಲೊಬ್ಳು. ಹಾಗೆ ಪುರುಷ ಶಬ್ದಕ್ಕೆ ಇಡೀ ಸಂಸ್ಕೃತ ಸಾಹಿತ್ಯದಲ್ಲೇ ಹೊಸ ಒಂದು ಎಟಿಮಾಲಜಿಯನ್ನು ಕೊಟ್ಟಂಥವಳು ಕುಂತಿ. ಕೌಂತೆಯ ಅಂತ ಬರೋದಕ್ಕೋಸ್ಕರ ಪುರುಷ ಅಂದ್ರೆ ಪುರದಲ್ಲಿರುವಂಥವನು ಅಂತ ಗೊತ್ತಿರಬೇಕು. ಹಾಗೆ ಪರಶ ಅಂತ, ಪರ ಅಂದ್ರೆ ಶತ್ರು ಅಂತ, ಶತ್ರುವನ್ನು ಮಣಿಸಬಲ್ಲವನೇ ಪುರುಷ ಅಂತ ಅರ್ಥ ನಿರ್ವಚನ ಮಾಡ್ಬೇಕಿದಕ್ಕೆ. ಪರಂ ವಿಷಹತೆ ಯಸ್ಮಾತ್ ಪುರುಷೇ ಸ್ಥೇನ ಕತ್ಯತೆ ಅಂತ. ಯಾರು ಅನ್ಯಾಯದ ವಿರುದ್ಧ ಹೋರಾಡೋದಿಲ್ಲ, ಅಂಥ ಮಗನನ್ನು ಹೆರಬಯಸೋದಿಲ್ಲ ಅಂತ ಹೇಳು ಕುಂತಿ ಅಂತ ಹೇಳಿ, ಕ್ಷತ್ರಿಯ ಸ್ತ್ರೀಯ ನಾನು ಅಂತ ಹೇಳಿ ಕುಂತಿ ಆ ಒಂದು ಕೃಷ್ಣನ ಹತ್ತಿರ ತನ್ನ ಮಕ್ಕಳಿಗೆ ಸಂದೇಶವನ್ನು ಕಳಿಸ್ತಾಳೆ. ಯುದ್ಧಕ್ಕೂ ಮುಂಚೆ ಯುದ್ಧರಂಗದಲ್ಲಿ ಹೋರಾಡೋದೇ ಒಂದು ಕೋಣೆಯಲ್ಲಿ ಆರಾಮಾಗಿ ಮಲಗಿರೋ ಸಾಯೋ ಅಂತ ಆ ಒಂದು ಸೋಮಾರಿ ಮಗರು ನನಗೆ ಬೇಡ, ಯುದ್ಧರಂಗದಲ್ಲಿ ಹೋರಾಡಿ ಸಾಯೋ ಅಂತ ಮಕ್ಕಳು ನನಗಿದ್ರೆ ನನಗೆ ಎಷ್ಟೋ ಖುಷಿ ಅಂತಾಳೆ. ಹಾಗಿರೋಂಥ ಅಂತ ಒಂದು ಕುಂತಿಯ ಮೆಚ್ಚುಗೆಯ ಮಗ ಭೀಮಸೇನ. ತಾಯಿಯು ಒಂದು ಬೆಂಕಿ, ಮಗನು ಇನ್ನೊಂದು ದಗದಗಿಸುವಂತ ಇನ್ನೊಂದು ಬೆಂಕಿ ವೃಕೋದರ ಅವನು. ಇಡೀ ಕೈ ಹಿಡಿದವಳು ಒಂದು ಬೆಂಕಿ, ಆ ತರ ಕೈ ಹಿಡಿದು ಬೆಳೆಸಿದವಳು ಆ ತರ ಬೆಳೆಸಿದವನು ಮಗ ಅವನು ಬೆಂಕಿ. ಹಿಂದೆ ಭೀಮ ಬಂಡಿ ಅನ್ನವನ್ನುಂಡು ಬಕನನ್ನ ಕೊಡದು ಒದ್ದಾಗ ಒಂದು ಬೇಡ ಅಂತ ಹೇಳ್ತಾನೆ ಧರ್ಮರಾಜ, ವಿರೋಧಿಸ್ತಾನೆ. ಬೇಡ, ನಮ್ಗಿರೋನ್ ಭೀಮ, ಅವನಿಲ್ಲದೆ ಇದ್ರೆ ನಮ್ಗೆ ಯಾನೂ ಸಿಗೋದಿಲ್ಲ, ನಾವು ರಸ್ತೆ ಪಾಲಾಗ್ಬಿಡ್ತೀವಿ ಅಂತ ಹೇಳ್ತಾನೆ. ಆಗ ನಮ್ಮನ್ನೆಲ್ಲ ಆಪತ್ತಿನಿಂದ ಪಾರು ಮಾಡಿದಂಥವನು ಭೀಮಸೇನ.
ಅಂಥ ಭೀಮಸೇನನನ್ನ ಬಕನಪಾಯಿ ಕೊಡ್ತಾ ಇದ್ದೀಯಲ್ಲಮ್ಮ ನೀನು, ಇಂಥ ನಾವು ಹೊರಗಿನ ಮನೆಯಿಂದ ತಪ್ಪಿಸ್ಕೊಂಡು ಬರಕ್ ಭೀಮನೇ ಕಾರಣ ಅಂತಾನೆ. ಆಗ ಆ ತಾಯಿ ಹೇಳ್ತಾಳೆ, ನಿನ್ನ ತಮ್ಮನ ಯೋಗ್ಯತೆ ನಿನಗೇನು ಗೊತ್ತಿದೆಯೋ, ಹುಚ್ಚಂತರ ಮಾತಾಡಬೇಡ, ನಿಮ್ಗೆಲ್ಲರಿಗಿಂತ ನನಗೆ ಚೆನ್ನಾಗಿ ಗೊತ್ತು, ಸುಮ್ಮನೆ ಇರು. ಹುಟ್ಟಿದ ತಕ್ಷಣ ಕೈ ಜಾರಿ ಬಿದ್ದಂತ ಮಗು ಕೆಳಗಡೆ ಅವನು ಸಾಯಲಿಲ್ಲ ಅಥವಾ ಅವನ ತಲೆ ಒಡಿಲಿಲ್ಲ, ಇಡೀ ಬಂಡೆ ಪರ್ವತವೇ ಒಡೆದೋಯ್ತು ಅಂತ ಹೇಳ್ತಾನೆ. ಕುಂತಿ ಹೇಳ್ತಾಳೆ ಯುಧಿಷ್ಠಿರನಿಗೆ. ಅದರಿಂದ ಅವನಿಗೇನು ಆಗಲ್ಲ, ನೀನು ಎದುರ್ಕೋಬೇಡ, ನನಗೆ ಗೊತ್ತಿದೆ ನನ್ನ ಮಗನ್ ಹೇಗೆ ನಾನು ಏನ್ ಮಾಡ್ಬೇಕು ಅಂತ, ನೀನ್ ಬಾಯಿ ಮುಚ್ಕೊಂಡಿರೋ ಸ್ವಲ್ಪ ಹೊತ್ತು ತೆಪ್ಪಿಗೆ, ನಾನು ನೋಡ್ಕೋತೀನಿ, ಭೀಮ ಹೋಗಿ ಬಕನನ್ನ ಹೊಡೆದು ಬರ್ತಾಳೆ ಅಂತ ಹೇಳ್ತಾಳೆ. ಅಂಥ ಒಬ್ಬ ತಾಯಿಯವಳು ಕಾಡಿನಲ್ಲಿದ್ದಾಗ ಸಿಂಧುರಾಜ ಕೋಟಿಕಾಶನ ಜೊತೆಗೆ ಯಾವುದೋ ರಾಜ್ಯದ ಒಂದು ಸ್ವಯಂವರಕ್ಕೆ ಹೋದಾಗ, ಜ್ಞಾಪಿಸ್ಕೊಳ್ಳಿ, ಜಯದ್ರಥ ಅಪಮಾನ ಕಾಲದಲ್ಲಿ ಜಯದ್ರಥ ದ್ರೌಪದಿಯನ್ನ ಹಿಡಿದಾಗ ಅವಳನ್ನ ಅಪಹರಿಸಿಕೊಂಡು ಹೋಗ್ತಾ ಇದ್ದಾಗ ಬೆನ್ನಟ್ಟಿ ಬಂದು ಸಿಂಧುರಾಜನನ್ನ ಹಿಡಿದೆಳೆದು ತಂದು ಅವನ ತಲೆ ಬೋಳಿಸಿ ಒಂದು ಕಳಿಸದಂತವನು ಭೀಮಸೇನ. ಅಂತ ಭೀಮಸೇನ ಅವರೆಲ್ಲ ಕೋಟಿಕಾಶ್ಯ, ಜಯದ್ರಥ ಇವರೆಲ್ಲ ದೊಡ್ಡ ದೊಡ್ಡ ವೀರರು, ಮಹಾರಥರು ಇವರೆಲ್ಲ. ಸಂಜಯನ ಬಾಯಿಂದ ಭೀಮಸೇನನ ಬಣ್ಣನೆ ಹೀಗೆ ಹೋಗ್ತಾ ಹೋಗುತ್ತೆ. ಇದನ್ನೆಲ್ಲ ಧೃತರಾಷ್ಟ್ರನಿಗೆ ಒಂಥರ ಎಚ್ಚರಿಕೆ ಗಂಟೆಗಳು ಕೊಡ್ತಾ ಹೋಗ್ತಾನೆ. ಭೀಮಸೇನ ಮಹಿಮೆಯನ್ನ ಎಷ್ಟು ಹೇಳಿದ್ರು ಸಂಜಯನಿಗೆ ತೃಪ್ತಿಯೇ ಆಗೋದಿಲ್ಲ. ಮಹಾಭಾರತದಲ್ಲಿ ಈ ಒಂದು ಸಂಧಾನದಲ್ಲಿ ಕಳಿಸಿದಂತ ಈ ಸೀನ್ನಲ್ಲಿ ಅಂತಹ ಭೀಮಸೇನನನ್ನ ಎದುರಿಗಿಟ್ಟುಕೊಂಡು, ನಿಮ್ಮ ಸೇನೆ ಎದುರಿಸ್ತಾ ಇರುವಂತವ್ರು ಪಾಂಡವರಪ್ಪ, ನಿಮ್ಮ ಸೇನೆನ ಅರ್ಥ ಮಾಡ್ಕೊ, ನಿನ್ನ ಸೇನೆ ಧೂಳಿಪಟ ಆಗ್ಬಿಡುತ್ತೆ ಭೀಮಸೇನನ ಮುಂದೆ. ಒಂದು ಮೆತ್ತಗಾಗಿರೋಂಥ ಏನೂ ಮಾಡಕ್ ಸಾಧ್ಯ ಇಲ್ಲದೆ ಇರೋವಂಥವ್ರು ಆಗ್ಬಿಡ್ತಾರೆ ನಿನ್ನ ಸೇನಿದವರು. ಇನ್ನ ಒಂದು ಜ್ಞಾಪಿಸ್ಕೋ, ಸೌಗಂಧಿಕಾ ಪುಷ್ಪ ತರಕ್ ಹೋಗಿದ್ದಂತೆ ಭೀಮಸೇನ, ಲಕ್ಷ ಲಕ್ಷ ಗಂಧರ್ವರನ್ನ ಸದೆ ಬಿಡದಂತೆ ಅಲ್ಲಿ. ಇನ್ನು ನಿನ್ನ ಸೇನೆ ಯಾವ ಲೆಕ್ಕ ಅಂತ ಹೇಳ್ತಾನೆ. ಒಂದು ಸೌಗಂಧಿಕಾ ಪುಷ್ಪಕ್ಕೋಸ್ಕರ ಲಕ್ಷಕ್ಕೂ ಹೆಚ್ಚಿನ ಜನ ಗಂಧರ್ವರನ್ನ ಗಂಧಮಾದನ ಪರ್ವತದಲ್ಲಿ ಹೊಡೆದಾಕ್ದಂಥವನು ಅವನು. ಲಕ್ಷ ಜನ ವಾಸವಾಗಿದ್ದಂಥವ್ರನ್ನ ಭೀಮಸೇನನ ಕ್ರೋಧವಶರೆಂಬ ರಾಕ್ಷಸರನ್ನ ಕೊಂದಂತ ಭೀಮಸೇನ, ಅಂತಹ ಭೀಮಸೇನನ್ನ ಮುಂದಿಟ್ಕೊಂಡು ಯುದ್ಧಕ್ಕೆ ಬರ್ತಾ ಇದ್ದಾರೆ ಪಾಂಡವರು. ಅವನಿಗೆ ಗದೆ ಬೇಡ, ಬಿಲ್ಲು ಬೇಡ, ರಥ ಬೇಡ, ಅವನ ಬರೀ ತೋಳ್ಬಲ ಸಾಕಯ್ಯ ನಿಮ್ಮಂಥವ್ರನ್ನ ಹೊಸ್ಕಾಕೋದಿಕ್ಕೆ. ಇಂತಹ ಭೀಮಸೇನನನ್ನ ಮುಂದಿಟ್ಕೊಂಡು ಬರ್ತಾ ಇದ್ದಾರೆ ಪಾಂಡವರು. ಜೊತೆಗೆ ಇದೆಲ್ಲದಕ್ಕೂ ಮುಖ್ಯವಾಗಿ ಮುಂದೆ ಬರ್ತಾ ಇರೋವಂಥವನು ಕೃಷ್ಣ ಪರಮಾತ್ಮನಯ್ಯ. ಇದರಿಂದ ಬೇಡ ನಿನಗೆ ಯುದ್ಧದ ಒಂದು ಚಪಲ, ತತ್ತರಿಸಿ ಹೋಗ್ತೀಯ ಯುದ್ಧದಲ್ಲಿ ನೀನು, ನಿನ್ನ ಸೇನೆ, ಒಬ್ಬ ಮಗನೂ ನಿನಗೆ ಉಳಿಯೋದಿಲ್ಲ ಅಂತ ಸಂಜಯ ಮೊದಲೇ ಹೇಳ್ತಾನೆ ಅನ್ನುವಲ್ಲಿಗೆ ಇವತ್ತಿನ ಈ ಅದ್ಭುತವಾದಂತಹ ಭೀಮಸೇನನ ವರ್ಣನೆಯನ್ನ ಸಂಜಯ ಮಾಡೋದರ ಮೂಲಕ ಇವತ್ತಿನ ಈ ಒಂದು ಭೀಮಸೇನ ಚಿಂತನವನ್ನ ಇಲ್ಲಿ ಉಪಸಂಹಾರ ಮಾಡೋಣ. ಇವತ್ತಿನ ಈ ಚಿಂತನವನ್ನ ನನ್ನ ಗುರುಗಳಾದ ಬನ್ನಂಜೆ ಅವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಹಾಗೂ ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.